ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇಂದಿನ ಕೃಷಿ ಋಷಿ ಅಂಗಳದ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಇಂದಿನ ಕಂತುಗಳನ್ನು ನೋಡ್ತಾ ಇದ್ರೆ ಸ್ಟಾರ್ ಅಸೋಸಿಯೇಟೆಡ್ ಕಂಪನಿಯಿಂದ ಯಾವ್ಯಾವೆಲ್ಲ ಮಷಿನ್ಗಳನ್ನೆಲ್ಲ ತಯಾರು ಮಾಡ್ತಾರೆ ಮತ್ತು ಆ ಮಷಿನ್ ಬಳಕೆ ಮಾಡ್ತಕ್ಕಂಥ ರೈತರನ್ನು ಸಹ ನಾವು ಸಂದರ್ಶನ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಾಗಿತ್ತು. ಇವತ್ತಿನ ಕಂತಲ್ಲಿ ಬೆಳಗಾವಿಯ ರೈತರಾಗಿರ್ತಕ್ಕಂಥ ಓಮಣ್ಣ ಮೋನಪ್ಪನವರ್ ಸರ್ ಅವರನ್ನು ಮಾತಾಡಿಸಿ, ಅವರು ಕೂಡ ಶೇಂಗಾ ಗಾಣ ಮತ್ತು ತಿರ್ಗಾ ರೈಸ್ ಮಿಲ್ಲನ್ನು ಯೂಸ್ ಮಾಡ್ತಾ ಇದ್ದಾರಂತೆ. ಹಾಗಾದರೆ ಬನ್ನಿ ಅವರನ್ನು ಮಾತಾಡಿಸಿ ಅದ್ರ ಬಗ್ಗೆ ತಿಳ್ಕೊಂಬರೋಣ. ಸರ್ ನಮಸ್ಕಾರ. ಸರ್ ತಮ್ಮಗೂ ನಾವು ನಮಸ್ಕಾರ. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಎಸ್ ಸರ್. ಸರ್, ನಾವು ಸ್ಟಾರ್ ಇಂಡಸ್ಟ್ರಿ ಬೆಳಗಾವಿಗೆ ಹೋಗಿದ್ವಿ ಸರ್. ಅಲ್ಲಿರುವಂತಹ ಚೇರ್ಮನ್ ಆಗಿರುವಂತಹ ಶ್ರೀ ದಿಲೀಪ್ ಕುಮಾರ್ ಸರ್ ಅವರು ನಿಮ್ಮ ಹತ್ರ ಕರ್ಕೊಂಡ್ಬಂದ್ರು ಸರ್. ನೀವು ಬಹಳ ವರ್ಷಗಳಿಂದ ನೀವು ಅವ್ರದ್ದು ಪ್ರಾಡಕ್ಟ್ಗಳನ್ನು ಮಾಡ್ತಾ ಇದ್ದೀರಾ, ಬಳಸ್ತಾ ಇದ್ದೀರಾ. ಹಳೆ ಕಸ್ಟಮರ್ ಅಂತ ಅವರು ಹೇಳ್ತಾ ಇದ್ರು. ಹಾಗಾಗಿ ನೀವು ಯಾವ ಯಂತ್ರೋಪಕರಣಗಳನ್ನು ಅವ್ರದ್ದು ಬಳಸ್ತಾ ಇದ್ದೀರಾ, ಅದು ಮೇಂಟೆನೆನ್ಸ್ ಹೆಂಗೆ, ಕಾಸ್ಟ್ ಹೆಂಗೆ, ಆರ್ಥಿಕತೆ ಹೇಗೆ ಅನ್ನೋದು ಕುರಿತು ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡೋಣ ಸರ್. ಸರ್, ಮೊದಲನೇದಾಗಿ ನಿಮ್ಮ ಕೃಷಿ ಹಿನ್ನೆಲೆ ಸರ್, ಅಂದರೆ ನಿಮ್ಮ ಹಿನ್ನೆಲೆ ಏನು? ನೀವು ಮೂಲತಃ ಕೃಷಿಕರ ಅಥವಾ ಇದೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಹೇಗೆ? ಸರ್, ನಮ್ದು ಸಂತಿ ಬಸ್ವಾಡ್ಕರ್ ಕುಟುಂಬ ಅನ್ಕೆ ಸರ್. ನಮ್ಮ ಅಪ್ಪ ಮತ್ತು ನಮ್ಮ ಅವ್ವ ಇಬ್ಬರು ಕೂಡ ನಾವು 6 ಮಂದಿ ಅವರ ಮಕ್ಕಳು. ಅದ್ರಾಗ ನಮ್ಮ ಜಾಯಿಂಟ್ ಫ್ಯಾಮಿಲಿ. ಆಮೇಲೆ ನಾವು 10ನೇ ಪಾಸ್ ಆದಮೇಲೆ ನಮ್ಮ ಅಪ್ಪ ರೈತಕಿ ಕಂಟಿನ್ಯೂ ರೈತಕಿ ಅಗ್ರಿಕಲ್ಚರ್ ಮಾಡ್ತಿರೋ. ಆಮೇಲೆ ನಮ್ಮ ತಂದೆ ಅಪ್ ಟು ಕಾಲೇಜ್ ಡಿಗ್ರಿ BA ಆದಮೇಲೆ ನಾವು ಏನರೇ ನಮ್ಮ ತಂದೆ ಕೇಳಿದ್ಮೇಲೆ ನಾವು ಏನರೇ ದಂಧೆ ಮಾಡ್ತೇನೆ ರೀ ಅಪ್ಪ ಅನ್ಕೇಸ್ ಕೇಳಿದ್ಮೇಲೆ ನಿಮ್ಗೆ ಏನು ಪಸಂದ್ ಐತೆ ಅನ್ಕೇಸ್ ಹೇಳ್ರು. ನನಗೆ ಅಗ್ರಿಕಲ್ಚರೇ ಮಾಡೋಕ್ಕೆ ಬರೋಂಗಿಲ್ಲ, ಆದರೆ ನಮಗೆ ಏನು ಲೈಟ್ ದಂಧೆ, ಊರಿನ ಸೇವಾನೂ ಆಗಲಿ, ನಮ್ಮದು ಹೊಟ್ಟೆ ತುಂಬಲಿ, ಈ ದೃಷ್ಟಿಕೋನದಿಂದ ನಮಗೆ ಏನರೇ ಬಿಸ್ನೆಸ್ ಕೊಡ್ರಿ ಅನ್ಕೆ ಅವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟು. ಓಕೆ, ಅಂದ್ರೆ ಹಿರಿಯರೆಲ್ಲ ಕೃಷಿ ಮಾಡ್ತಾ ಇದ್ರು, ನೀವು ಕೃಷಿ ಬೇಡ ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಬಂದ್ರಿ. ಓಕೆ, ಫಸ್ಟ್ ಬರೋಣ ನಿಮಗೆ ಏನು ಮಾಡಬೇಕು ಅನಿಸ್ತು ಸರ್? ನಮಗೆ ಮೊದಲೇ ಸರ ಡಿಗ್ರಿ ಆದಮೇಲೆ ಕಾಲೇಜ್ ಹೋಗ್ಕೊಂತನ ಗಿರ್ನಿ, ಹಿಟ್ಟಿನ ಗಿರ್ನಿ 75ಗೆ ನಾವು ಶುರು ಮಾಡಿದ್ರು. ಹಳೆಯಿಂದನೇ ಭಾಳ 75ದಿಂದ ನಾವು ಇದು ಚಾಲು ಇದ್ದಿತ್ತಲ್ಲ ನಿಂಗೆ. ಅವರು ಸ್ವಲ್ಪ ಅಂತಂಬ್ರು ಡಿವೈಡ್ ಆದಮೇಲೆ ಅವ್ರು ಬಂದ್ ಮಾಡ್ರು. ಆ ಟೈಮಿಗೆ ನಾವು 75ಗೆ ಒಂದು 24,000ಗೆ ಅಪ್ ಟು ಬಿಲ್ಡಿಂಗ್ ಸಹಿತ ಖರೀದಿ ತಗೊಂಡು. ಓಕೆ, ಮಷಿನ್ ಬಿಲ್ಡಿಂಗ್ ಎಲ್ಲ ಇದ್ದಿದ್ದು ಆರ್ಡರ್ಸ್ ರೆಡಿ. ಇನ್ನ ತನಕ ನಾವು ಅದು ಏನು ಮೇಂಟೆನೆನ್ಸ್ ಮಾಡ್ತಿರ್ಕಲ್ಲ, ಮೇಂಟೆನೆನ್ಸ್ ಮಾಡ್ಕೊತಿರ್ತೇನೆ ಅಷ್ಟು ರಾ ಮಟೀರಿಯಲ್ಸ್. ಆಮೇಲೆ ಒಂದು 10-15 ವರ್ಷ ಆದಮೇಲೆ ನಮ್ಮ ತಂದೆದವರು ನನ್ನ ಮದ್ವೆ ಮಾಡೋಕ್ಕೆ ರೆಡಿ ಆದರು. 5-6 ಹೆಣ್ಣು ಹುಡುಕ್ಯಾಡಕ್ಕೆ ಊರಿನ ಗ್ರಾಮೀಣ ಭಾಗ್ಯ ಹೋದು. ಅಲ್ಲಿ ಅವ್ರು ಎಲ್ಲರೂ ಏನಾಗ್ತಾರೆ, ನಿಮ್ಮ ಮಗಂದು ಏನು ಬಿಸ್ನೆಸ್ ಐತಪ್ಪ ಕೇಳಿದ ಮೇಲೆ ಅದು ಒಂದಕ್ಕೆ ಮೊದಲೇ ಸ್ಟಾರ್ಟ್ ಇದ್ದಿತ್ತು ಹಲರ್ಚಕ್ಕಿ ಹಿಟ್ಟಿನ ಗಿರ್ನಿ. ಆಮೇಲೆ ಅದು ನಿಮ್ಮ ದೊಡ್ಡ ಬಿಸ್ನೆಸ್ ಇಲ್ಲ, ಅದು ಸಣ್ಣ ಬಿಸ್ನೆಸ್ ಐತೆ, ನಿಮಗೆ ನಮ್ಮ ಹೆಣ್ಮಕ್ಳು ಕೊಡಂಗಿಲ್ಲ ಅನ್ಕೆ ಎಲ್ಲ ಟ್ರೈನ್ಗೆ ಹೇಳ್ರು ಅವರು. ಹಂಗೆ ಹೇಳಿದ್ರು. ಆಮೇಲೆ ನಾವು ವಿಚಾರ ಮಾಡೋದು, ಈಗ ಏನು ಮಾಡ್ಬೇಕು ದಂಧೆ, ಇದಕ್ಕೆ ಜಾಯಿಂಟ್ ಬೇಕಂದರೆ ರೈತರಿಗೆ ಭತ್ತ ಶೇಂಗಾ ಇದು ಬೆಳಿತೈತು, ಇದು ಜಾಯಿಂಟ್ ದಂಧೆ ಮಾಡ್ಬೇಕನ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿದ್ದು. ಓಕೆ, ಆ ಟೈಮಿಗೆ ಅಪ್ ಟು 1/12/99ಗೆ ನಮ್ಮ ಕಡೆ ಅಷ್ಟು ದುಡ್ಡು ಇರಲಿಲ್ಲ. ಓಕೆ, ಮತ್ತು ನಮ್ಮದು ಆ ತಂದೆ ನಮ್ಮದು ಬಿಸ್ನೆಸ್ ಅಂದರೆ ಬ್ಯಾಂಕ್ ಲಿಂಕ್ ಇರಲಿಲ್ಲ. ಓಕೆ, ನಮಗೆ ಲೋನ್ ಕೊಡೋಕೆ ಯಾರೂ ತಯಾರಿರಲ್ಲ. ಆಮೇಲೆ ನಮ್ಮ ದಿಲೀಪಣ್ಣ ಸ್ಟಾರ್ ಕಂಪ್ನಿಗೆ ಹೋದು ನಮಗೆ ಕುಣಿಸೋದಾಯಿತು ಎಲ್ಲ ನಿಮ್ಮ ಪ್ರಾಜೆಕ್ಟ್, ಮತ್ತು ನಮಗೆ ನಿಮ್ಮದಿಂದ ಸಾಯಬೇಕು, ನಾವು ಆರ್ಥಿಕ ಪರಿಸ್ಥಿತಿ ಭಾಳ ಕಠಿಣ ಆಯಿತು. ಆ ಟೈಮಿಗೆ 3,40,000 ಆಲ್ ಟು ಆಯಿಲ್ ಮಿಲ್ ಆ್ಯಂಡ್ ರೈಸ್ ಮಿಲ್ ಕಾಸ್ಟ್ ಇದ್ದಿತ್ತು. 2 ಸೇರಿ 3
3:40. 3:40. ಹಾಂ. ಆಮೇಲೆ ಅವರು ಎಸ್ ಅಂದರು, ಕೊಡ್ತೀನಿ ನಾವು, ನೀವು ಏನು ಚಿಂತೆ ಮಾಡಬೇಡ್ರಿ, ನಾವು ಕೊಡ್ತೀನಿ ಅನ್ಕೆ ಹೇಳಿದ್ರು. ಆಮೇಲೆ ಬ್ಯಾಂಕ್ಗೆ ಹೋದ್ವು ನಾವು. ಗ್ರಾಮೀಣ ಬ್ಯಾಂಕ್ ಅನ್ಕೆ ಪೇರನವಾಡಿ ಬ್ರ್ಯಾಂಚ್ ಇದ್ದಿತ್ತು ರೀ. ಅವರು ಮ್ಯಾನೇಜರ್ ಏನಂತಾರೆ, ಹಳ್ಳಿ ಒಳಗೆ ನಾವು ಇಷ್ಟು ಪ್ರಾಜೆಕ್ಟ್ ಕೊಟ್ಟಿದ್ದೇನಲ್ಲ ಸ್ಮಾಲ್ ರೈಸ್ ಮಿಲ್ ಅನ್ಕೆ, ಯಾರೂ ನಡೆಯೋಕ್ಕಿಲ್ಲ, ಮತ್ತು ನಿಮಗೆ ಕೊಡಂಗಿಲ್ಲಪ್ಪ ಅನ್ಕೆ ಸೇರಿದ್ರು. ಆಮೇಲೆ ಮೇನ್ ಬ್ರ್ಯಾಂಚ್ ಧಾರವಾಡಗೆ ಹೋದ್ವು ನಾವು. ಅಲ್ಲೇ ಮೇನ್ ಬ್ರ್ಯಾಂಚ್ಗೆ ದಿಲೀಪ್ ಸರ್ ಮತ್ತು ನಾವು ರಿಕ್ವೆಸ್ಟ್ ಮಾಡೋಕೆ, ಆದ್ರೂ ಅವರು ಇಲ್ಲ ಅಂದರು. ಆಮೇಲೆ ನಾವು ಒಂದು ಪ್ಲ್ಯಾನ್ ಮಾಡಿದ್ದು, ದಿಲೀಪ್ ಸರ್ಗೆ ಹೇಳಿದ್ದು, ಆಲ್ ಆಫ್ ದು ಕಾಸ್ಟ್ 3,40,000, ನೀವು ಪ್ರಾಜೆಕ್ಟ್ಗೆ ಮತ್ತು ಹೆಚ್ಚಿನ ಕಾಸ್ಟ್ ಏನು ಜಾಸ್ತಿ ಮಾಡಿಕೊಡ್ರಿ, ಅದು ನಾವು 50% ಕಾಸ್ಟ್ಗಿಂತ ಅವ್ರದ್ದು ಡಿಪಾಸಿಟ್ ಇಡೋದು ಅಲ್ಲೇ. ಓಕೆ, ಗೊತ್ತಾಯ್ತು. ಇವಾಗ ಅಂದ್ರೆ ಮಷಿನ್ ಕಾಸ್ಟ್ 5 ಲಕ್ಷ ಅಂತ ಹೇಳಿ ಅವರು 2 ಲಕ್ಷ ಕೊಟ್ಟಿದ್ದು ಡಿಪಾಸಿಟ್ ಆಗಿಟ್ಟು ನಿಮ್ಗೆ ಮಷಿನ್ ಆಗ್ಬೇಕು, ಅವರಿಗೆ ದುಡ್ಡು ಬರಬೇಕು, ಅದು ಮತ್ತು ನಮಗೆ ಬ್ಯಾಂಕ್ಗೆ ಲೋನು ಸಿಗಬೇಕು. ಮೂರು ಕೆಲಸ ಆಗ್ಬೇಕು. ಅದು ಈ ದಿಲೀಪ್ ಸರ್ ಇಂದಾನೆ ನಿಮ್ಗೆ ಹೆಲ್ಪ್ ಆಗಿತ್ತು. ಓಕೆ. ಮತ್ತು ನಮ್ಮ ತಂದೆ ಅವರು ಬಿಲ್ಡಿಂಗ್ಗೆ ಎಲ್ಲ ಕನ್ಸ್ಟ್ರಕ್ಷನ್ಗೆ ದುಡ್ಡು ಕೊಟ್ಟಿರು, ಅದಕ್ಕೆ ಬಿಲ್ಡಿಂಗ್ ಅವರು ಸಹಾಯ ಮಾಡಿದ್ರು. ಅಪ್ಪ ಅವರು, ಅವ್ರದ್ದೇನು ಪ್ರಾಬ್ಲಮ್ ಇರಲಿಲ್ಲ. ಹೇಳ್ತೀರಿ ಸರ್, ಈಗ ಈ ಸ್ಟಾರ್ ಇಂಡಸ್ಟ್ರಿಯಿಂದ ಏನೇನು ಮಷಿನ್ಗಳು ತಗೊಂಡಿದ್ರಿ ಸರ್? ಈಗ ನಾವು ಸ್ಟಾರ್ದಿಂದ ನೋಡ್ರಿ ಸರ, ಫಸ್ಟ್ ನಮ್ಮ ಪ್ರಾಜೆಕ್ಟ್ ಇದ್ದಿತ್ತು ರೈಸ್ ಮಿಲ್, ಅಷ್ಟೇ ಪ್ರಾಜೆಕ್ಟ್ ಇದ್ದಿತ್ತು. ನಮ್ಮ ಕಿವಿಗೆ ಸರ್ ದಿಲೀಪ್ ಸರ್ ಏನು ಹೇಳಿದ್ರು, ನಿಮ್ಮ ಹಳ್ಳಿ ಊರಾಗ ಶೇಂಗಾನು ಬರ್ತಿತ್ತು ಮತ್ತು ರೈಸನು ಬರ್ತಿತ್ತು, ಎರಡು ಅಟ್ಯಾಕ್ ಅಂದರೆ ನಮಗೆ ದಂಧ ಭಾಳ ಹೆಚ್ಚಾಗ್ತಿತ್ತು, ಕವರ್ ಆಗ್ತಿತ್ತು, ಮತ್ತು ಸ್ವಲ್ಪ ನಿಮಗೆ ಪ್ರಾಫಿಟ್ ಆಯ್ತು ಅದಕ್ಕೆ ನಮಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರು ಮತ್ತು ಸ್ವಲ್ಪ ಜ್ಞಾನ ಕೊಟ್ಟರು. ಎರಡು ಅಗ್ರಿಕಲ್ಚರ್ ಭಾಳ ಚಲೋ ಆಗ್ತಿತ್ತು, ಮತ್ತು ನೀವು ಟ್ರೈ ಮಾಡ್ಕೇಸ್ ಎರಡು ಮಾಡ್ರೆ ನಿಮ್ಗೆ ಪ್ರಾಫಿಟ್ ಐತೆ ಅನ್ಕೇಸ ಹೇಳಿದ್ರು. ಎಸ್ ಸರ್, ನಿಮ್ಮ ಆಶೀರ್ವಾದ ಅನ್ಕೇಸ ಡನ್ ಮಾಡಿಬಿಟ್ಟು ಆಮೇಲೆ ಎರಡು ರೈಸ್ ಮಿಲ್ ಮತ್ತು ಆಯಿಲ್ ಮಿಲ್ ಪ್ರಾಜೆಕ್ಟ್ ಪ್ರಮಾಣ ಬಿಲ್ಡಿಂಗ್ ನಾವು ಸೆಲೆಕ್ಟ್ ಮಾಡಿದ್ದು. ಇದು ಎಷ್ಟು ವರ್ಷದ ಕಥೆ ಸರ್ ಇದೆಲ್ಲ? ಈಗ 1/12/99ಗೆ ನಾವು ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೇನೆ. ಆ ಟೈಮಿಗೆ 25-26 ವರ್ಷ ಆತು ರೀ ಸ್ಟಾರ್ಟ್ ಮಾಡಿದ್ದೇನೆ ರೀ. ನಾವು ಸ್ಟಾರ್ಟ್ ಆದಮೇಲೆ ನಮಗೆ ರೈಸ್ ಮಿಲ್ದ ಏನು ಪ್ರಾಬ್ಲಮ್ ಬರಲಿಲ್ಲ. ಓಕೆ. ಯಾಕಂದರೆ ನಮಗೆ ಹಿಟ್ಟಿನ ಗಿರ್ನಿ ಇದ್ದಿತ್ತಲ್ಲ, ಟೆಕ್ನಿಕಲ್ ಸ್ವಲ್ಪ ಇದ್ದಿತ್ತು, ಅಕ್ಕಿ ಮಾಡೋದು ಇದು. ಆಯಿಲ್ ಮಿಲ್ದ ಸ್ವಲ್ಪ ನಮ್ಮ ಕಡೆ ಮೆಸ್ರಿ ಇರಲಿಲ್ಲ. ಸರ್ ಮಾಲ್ ಕೊಟ್ಟ ಮೇಲೆ ಓಕೆ ಆಯ್ತು. ಆದ್ರೆ ಏನಾಯ್ತು ಗೊತ್ತೈತಿ ರೀ, ಬಿಸ್ನೆಸ್ಗೆ ಒಬ್ಬರು ರೈತರ ಹಸಿ ತೊಗೊಂಬರ್ತಾ, ಒಣ ತೊಗೊಂಬರ್ತಾ, ಪ್ರತಿ ಕ್ವಾಲಿಟಿಗೆ ಪ್ರತಿ ಸ್ಟೀಮ್ ಕೊಡ್ಬೇಕಾಗ್ತೈತೆ ರೀ. ಓಕೆ, ಗೊತ್ತಾಯ್ತು ನಮಗೆ. ಪ್ರತಿ ಬೀಜಗೆ ಇದು ಶೇಂಗಾಗೆ ಪ್ರತಿ ಸ್ಟೀಮ್ ಕೊಡ್ಬೇಕಾಗ್ತಿತ್ತು, ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗ್ತೈತೆ ರೀ. ಅದಕ್ಕಾಗಿ ಸ್ವಲ್ಪ ನಮಗೆ ಒಂದು 2 ವರ್ಷ ತ್ರಾಸ ಆತು ರೀ. 2 ವರ್ಷ ತ್ರಾಸ ಆದಮೇಲೆ 3ನೇ ವರ್ಷದಿಂದ 2004 ದಿಂದ ನಮಗೆ 2013 ಮಟ್ಟ ರಾತ್ರಿ ಆಗಲಿ 3 ಶಿಫ್ಟ್ ಜನ ಮಾಡೋರು ವರ್ಕ್ ಇಲ್ಲಿ. ರಾತ್ರಿ ಆಗಲಿ ಸ್ಟಾರ್ಟ್ ಮಾಡೋರು. ಅಂದರೆ ಕ್ವಾಲಿಟಿ ಭಾಳ ಚಲೋ ಮತ್ತು ನಿಯತ್ಲೆ ನಾವು ರೈತರ ಮಗ. ಇದು ಹಳ್ಳಿ ಒಂದು ಕಮ್ಮಿ 10-12 ಊರ್ದು ಹಳ್ಳಿಗಳು ಬರ್ತೈತೆ. ಖಾನಾಪುರ ತಾಲೂಕಾನು ಬರ್ತೈತೆ ರೀ. ಹಲ್ಸಿದಿಂದ ಬರ್ತಾವೆ ಜನ, ಅಲ್ಲಿಂದ ನನಗಡ್ ಎಲ್ಲ ಇಲ್ಲೇ ಬರ್ತಿದ್ದು ಪೈಲ. ಈಗ ಎಲ್ಲ ಕಡೆ ಮಿಷಿನ್ ಆಗಿದೆ. ಖರೆ ನಮ್ಗೆ 10 ವರ್ಷ ಉಣ್ಣಾಕ ಸಿಗಾಕಿಲ್ಲ, ಏನು ಎಲ್ಲಿ ತಿರುಗಾಡಕ್ಕೆ ಕೊಡೋಕ್ಕಿಲ್ಲ, ನಿದ್ದೆ ಇಲ್ಲ. ಈ ಸಮಸ್ಯೆ ಭಾಳ ದೊಡ್ಡಾಗಿತ್ತು ಸರ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು
ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ನೀವು ಬಹಳ ವರ್ಷಗಳಿಂದ ಮಾಡ್ತಾ ಇದ್ದೀರಿ ಸರ್ ಈ ಮಷಿನರೀಸ್. ಮಷಿನರೀಸ್ ಏನಕ್ಕಂತ ಸರ್, ಆ ಸಮಯದಾಗೆಲ್ಲ ಎತ್ತಿನ ಗಾಣಗಳು ಇದ್ವಲ್ಲ ಸರ್, ಅದನ್ನು ಮಾಡ್ಬೋದಿತ್ತು. ಇದು ಮಷಿನರೀಸ್ಗೆ ಯಾಕೆ ಹೋದ್ರಿ ಅಂತ? ಯಾಕಂದ್ರೆ ಎತ್ತಿನ ಗಡ್ಗಳದ್ದು ಮಾಡೋದಿದ್ದಿಲ್ಲ. ಅವು ಪೈಲ ಓಡೋದು ಎಲ್ಲ ಶೇಂಗಾ ಮತ್ತು ಸಪ್ಪಿ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆ ತೆಗಿತೀರಿ ಸರ್. ಮತ್ತು ವಿದೌಟ್ ಫಿಲ್ಟರ್ ಇದ್ದಿತ್ತು ಅವಾಗ. ಈಗ ಜನ ಎಲ್ಲ ಕ್ವಾಲಿಟಿ ಕೇಳ್ತಾರೆ. ಹೌದು, ಕ್ವಾಲಿಟಿ ಕೇಳ್ತಾ ಮತ್ತು ಕ್ವಿಕ್ ಸರ್ವಿಸ್ ಬೇಕು. ಅದು ಒಂದು ಬ್ಯಾಗ್ಗೆ ಕಮ್ಮಿ 1 ತಾಸು ಬೇಕು. ಇದು ಇಲೆಕ್ಟ್ರಿಕ್ ಮಿಷಿನ್ ಮತ್ತು ಈ ಸ್ಟಾರ್ದವ್ರ ಮಿಷಿನ್ದಿಂದ 1 ತಾಸಿಗೆ 5 ಚೀಲ ವರ್ಕ್ ಮಾಡ್ತಿತ್ತು. 1 ತಾಸಿಗೆ 5 ಚೀಲ ಮಾಡ್ತಿತ್ತು. ಒಂದ ಕಲಮ್ ಇದ್ರೆ, ಬೇರೆ ಕಲಮ್ ಇದ್ರೆ 2 ಚೀಲ, ಒಂದೊಂದು ಚೀಲ ಇದ್ರೆ 4 ಚೀಲ ಮಾಡ್ತಿದ್ರಿ. ಒಂದ ಕಿಲಮ್ ಇದ್ರೆ 5-6 ಚೀಲ ಹೋಗ್ತಿದ್ವಿ 1 ತಾಸಿಗೆ. ಬಟ್ ಸರ್, ಈಗ ಈ ಸ್ಟಾರ್ ಇಂಡಸ್ಟ್ರಿ ನೀವು ತಗೊಂಡಿದ್ದೀರಲ್ಲ ಸರ್, ಇದು ಇಕ್ವಿಪ್ಮೆಂಟ್, ಇದು ಎಣ್ಣೆಗಾಣದ್ದು, ಇದು ಏನು ಸರ್ 6 ಬೋಲ್ಟ್ ಏನಿದು? ಯಾವುದು ಮಷಿನ್ ಖರೀದಿ ಮಾಡಿದ್ ನೀವು? 6 ಬೋಲ್ಟ್ ಸರ್. ಓಕೆ, 6 ಬೋಲ್ಟ್ ಇರೋದು. ಇದು ಇನ್ಸ್ಟಾಲೇಷನ್ ಅವರೇ ಮಾಡಿಕೊಟ್ರ ಬಂದು ಹೇಗೆ ನೀವು ಪ್ಲಾನ್ ಮಾಡಿದ್ದ ಇನ್ಸ್ಟಾಲೇಷನ್? ಇಲ್ಲ ಅವರ ಹಾಕೋದು ಎಲ್ಲ ಅವರ ಮಾಡಿದ್ರು. ನಮಗೆ ಅದು ಏನು ಅದ್ರ ಬಗ್ಗೆ ಗುರುತಾನೆ ಇರಾಕಿಲ್ಲ. ಅವರೇ ಸರ್ ನಮಗೆ ಅಂದರೆ ಮಾರ್ಗದರ್ಶನ ಕೊಟ್ಟಿದ. ಮತ್ತು ನಮ್ಮ ಭರೋಸೆ ಮ್ಯಾಗ ತಗೋರಿ ಅನ್ಕೆ ಹೇಳಿದ್ಮೇಲೆ ನಾವು ಅದು ತಗೊಂಡಿದ್ವಿ. ಓಕೆ ಸರ್, ಈಗ ಈ ಎಣ್ಣೆಗಾಣ ಹಾಕಿದಿರಲ್ಲ ಸರ್ ಮಷಿನ್ ಮೇಲೆ, ಇದು ಹೆಂಗೆ ಸರ್ ಪ್ರೊಸೆಸ್? ಹೆಂಗೆ ಫಸ್ಟ್ ಏನೇನು ಪ್ರೊಸೆಸ್ ಅಂದರೆ ಸರ್, ಮೊದಲೇ ರೈತರ ಶೇಂಗಾ ಭಾಳ ಬೆಳಿತಿರು. ಕನಿಷ್ಠ ಒಬ್ಬ ರೈತರು ತಗೊಂಡ್ಬಂದ್ರೆ 5-6 ಚೀಲ, 10 ಚೀಲ, 15 ಚೀಲ, 20 ಚೀಲ ದೊಡ್ಡ ಆ ಟಾರ್ಗೆಟ್ ಇಟ್ಕೊಂಡು ಕ್ಯಾಸ್ ನಮಗೆ ದಿವಸ ಈ ಟಾರ್ಗೆಟ್ ನಾವು ಮೊದಲೇ 1 ಚೀಲಿಗೆ ಫಸ್ಟ್ 99ಗೆ 25 ರೂಪಾಯಿ ಪರ್ ಬ್ಯಾಗ್
ರೂಪಾಯಿ ಕನ್ಸ್ಟ್ರಕ್ಷನ್ ಮಾಡೋದು, ಪಬ್ಲಿಕ್ ಅವ್ರದ್ದು ಮಾಡಿಕೊಡೋದು, ನಾವು ಮಜೂರಿ ಅಷ್ಟೇ ತಗೋರೋಗ್ತದೆ. ಓಕೆ, ಅಂದರೆ ಈಗ ಅವರೇ ಬೆಳೆ ತರ್ತಿದ್ರು, ಎಣ್ಣೆ ಮಾಡಿಸ್ಕೊಂಡು ಹೋಗ್ತಿದ್ರು. ಹೌದು. ಈಗ ನೀವೇನಾದರೂ ಬೆಳೆ ಖರೀದಿ ಮಾಡಿ ಎಣ್ಣೆ ಡೈರೆಕ್ಟ್ ಎಣ್ಣೆನೇ ಬೇಕಂದ್ರೆ ಕೊಡ್ತೀರಾ? ಇಲ್ಲ ಸರ್. ಸರ್, ಇದು ಹೆಂಗೆ ಪ್ರೊಸೆಸ್ ಸರ್? ಫಸ್ಟು ಈಗ ಶೇಂಗಾದ ತೊಗೊಂಬರ್ತಾರೆ ನಿಮ್ಮ ಹತ್ರ, ಅಲ್ಲಿಂದ ಹೆಂಗೆ ಎಣ್ಣೆ ತೆಗಿತೀರಿ? ಏನು ಈಗ ನೋಡಿ ಸರ, ಈಗ ನಮಗೆ ಈ ಮಿಲ್ಗೆ ತೊಗೊಂಡ್ಮೇಲೆ ಅಲ್ಲಿ ಮೇಲೆ ಒಂದು ನಮ್ಮ ಟೇಬಲ್ ಟೈಪ್ ಚೀಲ ಒಗ್ಯಾಕೆ ಇದು ಮಾಡಿದ್ದಾನೆ. ಅಲ್ಲಿ ಡಿಸ್ಕೋನರ್ ಆಯಿತು, ಅದು ಶೇಂಗಾ ಅಷ್ಟೇ ಹೊಡಿತೈತೆ. ಶೇಂಗಾ ಸಪ್ಪಿ ಸಪ್ರೇಟ್ ಮಾಡತ್ತೆ. ಹೌದು, ಸಪ್ಪಿ ಬ್ಯಾಕ್ ಸೈಡ್ ಹೋಗ್ತೈತು, ಶೇಂಗಾ ಅಷ್ಟು ಮುಂದೆ ಬರ್ತೈತೆ. ಅದು ಒಂದು ಚೀಲದಾಗ ತುಂಬಿಡ್ತೇನೆ ರೀ ನಾವು. ತುಂಬ ಆದ್ಮೇಲೆ ಸ್ಟೀಮ್ ಬಿಫೋರ್ 40 ಸ್ಟೀಮ್ ಬಂದ್ರೆ ಈಗ ಮಿಷಿನ್ ಏನಾದ್ರು ನೋಡ್ತೀರಾ? ಈಟ್ ತೇವಾಂಶ ಇರಬೇಕು, ಹಸಿ ಮೇಂಟೈನ್ ಇಷ್ಟೇ ಇರಬೇಕು, ಏನಾದ್ರು ಆಯ್ತಾ? ಇಲ್ಲ ಅದೇನು ನಾವು ಬಾಯಾಗ ಹಾಕಿದ ಮೇಲೆ ನಾವು ಟೆಕ್ನಿಕಲ್ಲೇ ಹಿಂಗಾಯ್ತು ಅನ್ಕ ಹೇಳ್ತೇನೆ. ಅದು ಮಿಷಿನ್ ಇರಲಿಲ್ಲ. ಓಕೆ, ಅದಾದ್ಮೇಲೆ ಶೇಂಗಾ ಈಗ ಇಲ್ಲಿ ಮಿಷಿನ್ ಒಳಗೆ ಹಾಕ್ತೇನೆ ರೀ. ಮ್ಯಾಲೆ ಹಾಕ್ತೀರಿ? ಮ್ಯಾಲೆ ಹಾಕ್ತೀವಿ. ಇಲ್ಲಿಂದ ಬೊಟ್ಟಿ ಒಂದು ಬ್ಯಾಗ್ಗೆ 3 ಬಕೆಟ್ ಇದು ಸಿಗ್ತೈತೆ ರೀ, ಕಾಳು ಸಿಗ್ತಿತ್ತು. ಆಮೇಲೆ ಅದು 3 ಬಕೆಟ್ಗೆ 3 ಬುಟ್ಟಿ ಹಾಕಿದ ಮೇಲೆ ಆ ಬಕೆಟ್ 3 ಬಕೆಟ್ಲೆ 1 ಚೀಲಿಗೆ 1 ಬ್ಯಾಗ್ಗೆ 15 kg ಎಣ್ಣೆ ಬರ್ತಿತ್ತು ಫಿಲ್ಟರ್ ಮಾಡಿ. ವಿದೌಟ್ ಫಿಲ್ಟರ್ ಅಂದರೆ 20 kg ಬರ್ತಿತ್ತು. ಈಗ ಮೇಲೆ ಅಲ್ಲಿ ಆ ಬಕೆಟ್ದು ಏನು ಕೆಪಾಸಿಟಿ ಇದೆ ಸರ್ ಮೇಲ್ಗಡೆ? ನೀವು ಇದು ಶೇಂಗಾ ಹಾಕ್ತಿರಲ್ಲ, ಅದ್ರದ್ದು ಏನು? ಅದು 1 ಬ್ಯಾಗ್ ಕೆಪಾಸಿಟಿ ಇದೆ. 1 ಬ್ಯಾಗ್ ಅಂದ್ರೆ ಎಷ್ಟು ಕೆಜಿ ಬರುತ್ತೆ? ಅದು ಬಿಫೋರ್ 36-38 kg. 36-38. ಓಕೆ. ಮಷಿನ್ ಚಾಲು ಮಾಡಿದ್ಮೇಲೆ ಅನ್ನಿಂದ ರನ್ ಆಗತ್ತೆ. ಹೌದು. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ಸರ್ ಅದು ಮಿಷಿನ್ದಾಗ ಕಾಳು ಅಷ್ಟೇ ಒಗಿತೈತೆ, ನಾವು ಹಾಕ್ತೇನೋ. ಅಲ್ಲಿಂದ ಹಾಕ್ಮೇಲೆ ಆಪರೇಟರ್ ಟೀಮ್ ಕೊಡ್ಕೋಸ್ ಆ ಥರದ ಎಲ್ಲ ಮಿಷಿನ್ ಒಳಗೆ ಬಿಡ್ತಾನು. ಹಿಂಡಿ 1 ಸೈಡ್ಗೆ ಬರ್ತಿತ್ತು, ವಿದೌಟ್ ಫಿಲ್ಟರ್ ಎಣ್ಣೆ 1 ಸೈಡ್ಗೆ ಬರ್ತಿತ್ತು. ಆಮೇಲೆ ಅದು ಬಂದ ಮೇಲೆ ನಾವು ಹಿಂಡಿ ಅವ್ರಿಗೆ ಕೊಡ್ತೇನೆ ರಿಟರ್ನ. ಎಣ್ಣೆ ಮಾತ್ರ ನಾವು ಅವ್ರಿಗೆ ಫಿಲ್ಟರ್ ಮಾಡಿ ಕೊಡೋದಿದ್ರೆ ಫಿಲ್ಟರ್ಗೆ ಡಬ್ಬಿದಾಗ ಹಾಕಿ ಮತ್ತು ಈ ಕಡೆ ಫಿಲ್ಟರ್ ಮಾಡಿಕೊಡ್ತೇನೆ ರೀ. ವಿದೌಟ್ ಬ್ಯಾಡ್ ಅಂದರೆ ಹಂಗೆ ಡೈರೆಕ್ಟನ್ನು ಕೊಡ್ತೇನೆ. ಕೆಲವು ಜನ ಅದ್ರಾಗ ಎಣ್ಣೆ ಉಳಿತಿತ್ತು ಕಲ್ಪನಾ, ಏನು ಉಳಿಯಂಗಿಲ್ಲ, ಗಾನ ಅಷ್ಟೇ ಉಳಿತೈತು. ಅದನ್ನು ಅವ್ರ ಒಂದು ವಿಚಾರ. ಅದಕ್ಕಾಗಿ ನಾವು ಅವ್ರ ಬಗ್ಗೆ ಏನು ನಿಮ್ಮ ಫಿಲ್ಟರ್ ಬೇಕಂದ್ರೆ ಫಿಲ್ಟರ್ ಮಾಡ್ತೇನೆ, ವಿದೌಟ್ ಫಿಲ್ಟರ್ ಅಂದರೆ ವಿದೌಟ್ ಫಿಲ್ಟರ್, ಇಷ್ಟು ಮಾಡ್ತೇನೆ ಸರ್. ಸರ್, ಇದ್ರದ್ದು ರನ್ನಿಂಗ್ ಹೆಂಗೆ ಸರ್? ಸರ್ವಿಸ್ ಈಗ ಏನಾದರೂ ತೊಂದರೆ ಆದರೆ ಸ್ಟಾರ್ ಇಂಡಸ್ಟ್ರಿದವರು ನಿಮಗೆ ಕಾಂಟ್ಯಾಕ್ಟ್ ಮಾಡೋದು, ಸರ್ವಿಸಿಂಗ್ ಕೊಡೋದು, ಏನೋ ಪ್ರಾಬ್ಲಮ್ ಆಯಿತು ನೋಡಿ ಸರ, ಅವರು ನಮಗೆ ಕೊಡೋ ಟೈಮ್ ಪ್ರಾಜೆಕ್ಟ್ 1 years ಫುಲ್ ಗ್ಯಾರಂಟಿ ಕೊಡ್ತಾರೆ. ವಾರಂಟಿ 1 ವರ್ಷ. 1 ವರ್ಷ ಏನೂ ಮಾಡ್ರೆ ನಾವು ಮಾಡಿಕೊಡ್ತೇನೋ. ಆ ಥರದ ಸ್ಪೇರ್ ಪಾರ್ಟ್ದು ಅವ್ರು ಏನು ನಮಗೇ ಭಾಳ ಸಹಾಯ ಮಾಡಿದ ಹೇಳೋದಂದರೆ. ಅಂದರೆ ನಮ್ಮದಿಂದ ಅವ್ರ ಕಸ್ಟಮರ ಭಾಳ ಪರಿಚಯ ಅಂದರೆ ಪರ್ಚೇಸ್ ಆಗಿದ. ಇದೇ ನನ್ನ 24 hours ಕರೆಂಟ್ ಇದ್ದಿತ್ತು ಇಲ್ಲೇ ಗ್ರಾಮೀಣ್ಗೆ ಅಂದರೆ ಅವಾಗ. ಅದಕ್ಕಾಗಿ ಯಾವಾಗ ಕಸ್ಟಮರ್ ಬರ್ತಾರೆ ಆವಾಗ ನಮ್ಮ ಮಿಲ್ ಫುಲ್ ಹೌಸ್ಫುಲ್ಲೇ ಇರ್ತಿತ್ತು, ಸ್ಟಾರ್ಟ್ ಇರ್ತಿದ್ದು. ಅವ್ರ ಕಸ್ಟಮರ್ ನನ್ನಿಂದ ಭಾಳ ಪ್ರಾಫಿಟಿನೂ ಆಗಿತ್ತು. ಗೊತ್ತಾಯ್ತು ನಮಗೆ, ಬೇರೆ ಸೇಲ್ ಮಾಡ್ಕೊರೋದು. ಸರ್, ಇದೆಲ್ಲ 3 phase ಕರೆಂಟ್ ಮೇಲೆ ರನ್ ಆಗೋದಲ್ಲ? ಹೌದೌದು. ಎಷ್ಟು ಕರೆಂಟ್ ಬಿಲ್ ಸರ್ ಹತ್ತೆ? ಇದು ಒಂದಕ್ಕೆ ಅಂತ ಲೆಕ್ಕ ಹಾಕಿದರೆ ಕರೆಂಟ್ ಬಿಲ್ಲಿಂದ? ನಾವು ಇನ್ನೂ ತನಕ ಒಂದಕ್ಕೇನು ಇಲ್ಲ, ಎಲ್ಲ ಮಷಿನರಿ ಎಲ್ಲ ಮೆಷಿನ್ ಸೇರ ಸರ್. ಅವಾಗ ನಮಗೆ 9,000 10,000 ಬರ್ತಿದ್ರಿ. ಆಮೇಲೆ ಈಗ ಸ್ವಲ್ಪ ಬಿಫೋರ್ 30,000-35,000 ಬರ್ತಿತ್ತು. ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿಫೋರ್ 6.7 ರೂಪಾಯಿ ಇದ್ದಿತ್ತು, ಈಗ ಒಮ್ಗಿಲೆ 11 ರೂಪಾಯಿ ಮಾಡಿದ. ಡಬಲ್ ಕರೆಂಟ್ ಬಿಲ್ ಬರ್ತಿತ್ತು, ಭಾಳ ಪ್ರಾಬ್ಲಮ್ ಆಯಿತು. ಈಗ ಸರ್, ಈಗ ಇವರು ಸ್ಟಾರ್ ಇಂಡಸ್ಟ್ರಿದು ಹಾಕಿದ್ರಲ್ಲ ಸರ್ ಎಣ್ಣೆಗಳ, ಇಲ್ಲಿವರೆಗೂ ಏನಾದರೂ ತೊಂದರೆ ಆಗಿದೆಯಾ? ಏನಾದರೂ ರಿಪ್ಲೇಸ್ ಮಾಡಿದ್ರಾ? ರಿಪ್ಲೇಷನ್ ಕೇಸ್ ನಾವು ಇನ್ನೂ ತನಕ ಏನೂ ಮಾಡಲಿಲ್ಲ. ಅಂದರೆ ಏನಾದರೂ ತೊಂದರೆ ಏನೂ ಆಗಿಲ್ಲ ನಮ್ಗೆ ಮಿಷಿನ್ ಬಗ್ಗೆ. ಅಂದರೆ ಅವ್ರ ಕೆಪಾಸಿಟಿ ಹೇಳ್ತಾ ಆ ಕೆಪಾಸಿಟಿಲೇ ನಡೆದ್ರೆ ಏನೂ ಆಗಂಗಿಲ್ಲ. ಅಪ್ ಟು ನಾವು ನಮಗೆ ಒಟ್ಟಿಗೆ ಬೇಕಾಗಿ ಅನ್ನೋದಾದ್ರೆ ಸ್ವಲ್ಪ ಮೇಜರ್ ಮೈನರ್ ರಿಪೇರಿ ಬರ್ತೈತ್ರಿ. ಆದ್ರೂ ಅವ್ರು ಆ ಕ್ವಾಲಿಟಿಲೇ ಮತ್ತೆ ಮಾಡಿಕೊಡ್ತಾ ಅಮೌಂಟ್ ತಗೋತಾರೆ. ಇನ್ನು ಪಾರ್ಟ್ ಏನೂ ರಿಪ್ಲೇಸ್ ಮಾಡಿ ಏನೂ ಇಲ್ಲ, ಹಳೇದು ಹೆಂಗಿದೆ ಈಗೂ ಹಂಗೆ ಇದೆ. ಹೌದೌದೌದು, ತಂದಾಗಿಂದ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು.
ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನಾನು ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್, ಗಂಟೆಗೆ 5ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್, ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್, ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್, ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಈಗ ಇದು ರೈಸ್ ಮಿಲ್ ಹಾಕ್ಸಿದ್ರಲ್ಲ, ಇದನ್ನು 25 ವರ್ಷದ ಹಳೇದು. ಸೇಮ್ ಒಂದೇ ಟೈಮ್ ಪ್ರಾಜೆಕ್ಟ್. ಇದು ಹೆಂಗೆ ವರ್ಕ್ ಆಗುತ್ತೆ ಸರ್? ಇದು ಎಷ್ಟು ಕೆಪಾಸಿಟಿ ಇದೆ ಇದು? ಇದು ಸರ ನಿಮಗೆ ಹೇಳೋದಂದರೆ ಕಂಪ್ನಿಯವರು ಹೇಳ್ತಾವೆ ಕನಿಷ್ಠ 7 ಚಿಲ್ ಬ್ಯಾಗ್ದಿಂದ 8 ಬ್ಯಾಗ್ ತಾಸಿಗೆ. ಮೊದಲೇ ಅದು ನಾವು ಏನು ಲಬರ್ಸ್ ಅದು ಹಾಕ್ತಿರಲ್ಲ ಭತ್ತ ಹೊಡಿತು, ಅದು ನೀವು ಇರ್ತಿತ್ತಲ್ಲ ಅವಾಗ 8, 10, 12 ಬ್ಯಾಗ್ ಹೋಗ್ತಿತ್ತು. ಅದು ಹೆಂಗೆ ಕಾಪರೇಷನ್ ಜೀಸ್ ಕಮ್ಮಿ ಆಗ್ತಿತ್ತಲ್ಲ ಅವಾಗ ಫಾಸ್ಟ್ ವರ್ಕ್ ಆಗಂಗಿಲ್ಲ. ಅದೊಂದು ರಿಪ್ಲೇಸ್ಮೆಂಟ್ ಅವಲ್ಲ ಚೇಂಜ್ ಅಂದರೆ ಅದು ರಿಪ್ಲೇಸ್ಮೆಂಟ್ ಆಗಂಗಿಲ್ಲ, ಅದು ಚೇಂಜ್ ಮಾಡಬೇಕು. ಅದು ಅಪ್ ಟು 33,000 ಬ್ಯಾಗ್ ಹೊಡೆದ ಮೇಲೆ ಅದು ಚೇಂಜ್ ಮಾಡಬೇಕಾಗ್ತಿತ್ತು. ಇಲ್ಲಿ ಲೇಬರ್ ಆಯ್ತು, ಇಲ್ಲಿ ಅದು ಒಂದೇ ಪ್ರಾಬ್ಲಮ್. ಅದು ಇದ್ರೆ ಅದು ಮೇಂಟೆನೆನ್ಸ್ ಅಂದರೆ ಅದು ಒಂದೇ, ಬೇರೆ ಏನೂ ಇಲ್ಲ. ಸರ್, ಅದು ಹೆಂಗೆ ಪ್ರೊಸೆಸ್ ಸರ್? ಅಂದರೆ ಎಲ್ಲಿ ನೀವು ಹಾಕ್ತೀರಾ, ಅದು ಹೆಂಗೆ? ಈಗ ನೋಡಿರಿ ಸರ್, ಫಸ್ಟ್ ನಾವು ಭತ್ತ ಒಂದು 2 ಚೀಲದ ಹೌದಾ ಮಾಡಿದೆ ನಾವು. ಅದ್ರಾಗ ಸುರುತ್ತೀವಿ ನಾವು. ಸುರಿದ ಮೇಲೆ ಡಿಸ್ಟೋನರ್ ಐತ್ರಲ್ಲ, ಅದು ಧೂಳು ಒಂದು ಸೈಡ್ ಬರ್ತಿತ್ತು, ಮತ್ತು ಕಲ್ಲು ಒಂದು ಸೈಡ್ ಬರ್ತಿತ್ತು, ಮತ್ತು ಜೊಳ್ಳು ಒಂದು ಸೈಡ್ ಬರ್ತಿತ್ತು, ಮತ್ತು ಒಂದು ಸೈಡ್ ಡೈರೆಕ್ಟ್ ಭತ್ತ ಎಲ್ಲ ಭತ್ತ ಸ್ವಚ್ಛ ಮಾಡೋಕ್ಕೆ ಮಿಷಿನ್ ಒಳಗೆ ಲಿಫ್ಟ್ ಒಳಗೆ ಬರ್ತಿತ್ತು ಸರ್. ಸೆಕೆಂಡ್ ಆ ಭತ್ತ ಸರಿಯಾಗಿ ಸ್ವಚ್ಛ ಆದಮೇಲೆ ಶೀಲರ್ದಾಗ ಅದು 2 ಲಬ್ಬರ್ ಅದಾವ ಸರ್. 2 ಲಬ್ಬರ್ಸ್ ಅದಾವೆ. 2 ಲಬ್ಬರ್ದಾಗ ಅದ್ರಾಗ ನುಸ್ತಿ ಭತ್ತ ಒಂದು ಇದ್ರಾಗ 40%, ಒಂದು ಇದ್ರಾಗ 40% ಹೊಡಿತೈತಿ ಸರ್. ಅದು ತೌಡ್ ಅಷ್ಟು ಬ್ಯಾಕ್ ಸೈಡ್ ಹೋಗ್ತಿತ್ತು, ಅಕ್ಕಿ ಅಷ್ಟು ಮುಂದೆ ಬರ್ತಾ. ಅದ್ರಾಗ ಮತ್ತೆ 10% ಏನು ಉಳಿತೈತಿಲ್ಲ ಸರ್ ಭತ್ತ, ಅದು ಸೆಪ್ರೇಟರ್ ಯೂಸ್ ಮಾಡ್ತೈತಿ.
ಸೆಪ್ರೇಟರ್ 100% ಕ್ಲಿಯರ್ ಮಾಡ್ಕ್ಯಾಸ ಅದು ಪಾಲಿಷರ್ಗೆ ಕಳಿಸ್ತಿತ್ತು. ಓಕೆ, ಎಲ್ಲ ಸೇರಿ ಪಾಲಿಷರಿಗೆ. ಹಾಂ, ಎಲ್ಲ ಸೇರಿ ಪಾಲಿಷರ್ ಸೇರ್ ಮೇಲೆ ಪಾಲಿಷರ್ ನಿಮಗೆ ರೈತರಿಗೆ ಯಾವ ಕ್ವಾಲಿಟಿ ಡಾರ್ಕ್ ಬೇಕು, ಏನು ವೈಟ್ ಬೇಕು, ನಿಮಗೆ ಹೆಂಗೆ ಬೇಕಾದ ಅಡ್ಜಸ್ಟ್ಮೆಂಟ್ ಪಾಲಿಷರ್ದಾಗ ಇರ್ತೈತೆ ರೀ. ಸೋನಾ ಮಸೂರಿ ಬೇಕೇನು ಗೌರ್ಮೆಂಟ್ ಅಕ್ಕಿ ಬೇಕನ್ನ? ಹಂಗೇನಿಲ್ಲ. ಹಾಂ, ಹಾಗೆ ಕೆರೆ ಪಾಲಿಷರ್ ನಿಮ್ಗೆ ಹೆಂಗೆ ಬೇಕು ಹಂಗೆ ಆ ಅಡ್ಜಸ್ಟ್ಮೆಂಟ್ ಬರ್ತೈತೆ ರೀ ಅದ್ರಾಗ. ಆ ಪಾಲಿಷರ್ ಒಳಗೆ ಒಂದು ಸೈಡ್ ತೌಡು ಬರ್ತಿತ್ತು, ಒಂದು ಸೈಡ್ ನುಚ್ಚು ಬರ್ತಾವೆ, ಒಂದು ಸೈಡ್ ಅಕ್ಕಿ ಬರ್ತಾವೆ. ಓಕೆ ಸರ್, ಈಗ ನಿಮ್ದು ಆರ್ಥಿಕತೆ ಹೆಂಗೆ ಬರ್ತಾ ಇದೆ ಸರ್? ಎಣ್ಣೆಗಾಣ ಆಗಿರ್ಬೋದು ಅಥವಾ ಈ ರೈಸ್ ಮಿಲ್ಲಿಂದ ಸರ್ ಆದಾಯ ಬರ್ತಾ ಇದೆ? ಸರ್ ನಮಗೆ ಹೇಳ್ತಂದ್ರೆ ಆಯಿಲ್ ಮಿಲ್ಗೆ ಅದು 3 ತಿಂಗಳ ಸೀಸನ್ ಆದ್ರೂ ಪ್ರಾಫಿಟ್ ಬಾ 90% ಪ್ರಾಫಿಟ್. ಓಕೆ, ಕರೆಂಟ್ ಬಿಲ್ ಅಷ್ಟೇ ಸರ್, ಅಷ್ಟೇ, ಬೇರೆ ಏನೂ ಮೇಂಟೆನೆನ್ಸ್ ಇಲ್ಲ. ರೈಸ್ ಮಿಲ್ದು ಮೇಂಟೆನೆನ್ಸ್ ಸ್ವಲ್ಪ ಅಂದರೆ ಲೈಟ್ ಬಿಲ್ HP 24 HP ಕರೆಂಟ್ ಯೂಸ್ ಆಗ್ತೈತೆ ರೀ. ಅದಕ್ಕೆ 10 HP. ಇದು 80 ರೂಪಾಯಿ ಬ್ಯಾಗ, ಅದು 200 ರೂಪಾಯಿ ಬ್ಯಾಗ್. ಗೊತ್ತೈತೆ ನಮಗೆ. ಅದಕ್ಕಾಗಿ ಅದು 3 ತಿಂಗಳು ಆಗ್ತಿದ್ರು ಕನಿಷ್ಠ ಒಂದು 2 ಲಕ್ಷ 3 ಲಕ್ಷ ರೂಪಾಯಿ 3 ತಿಂಗಳದಾಗ ಪ್ರಾಫಿಟ್ ಆಗ್ತಿತ್ತು. ಇದು ಒಂದೇ ಸೀಸನ್ದಾಗ ತೆಗೆದು ಬಿಡೋದು ದುಡ್ಡು ಬರ್ತೈತೆ ರೀ. ಇದು ಸರ್ ಇದು ಕಂಟಿನ್ಯೂಸ್ ಬಿಸ್ನೆಸ್, 12 ತಿಂಗಳ ಬಿಸ್ನೆಸ್ಸು. ಮತ್ತು ಮಾರ್ಚ್ ಏಪ್ರಿಲ್ ಮೇ 4 ತಿಂಗಳ ರಾತ್ರಿ ಆಗಲಿ. ಯಾಕಂದರೆ ಮದ್ವೆ ಸೀಸನ್, ಜಾತ್ರೆ ಸೀಸನ್ ಬರುತ್ತೆ ನಮಗೆ. ಇದೆಲ್ಲ ಪ್ರೋಗ್ರಾಮ್ ಏನು ಇರ್ತಾರಲ್ಲ ಸರ್, ಆ ಟೈಮನ್ನೆಲ್ಲ ಸೀಸನ್ ನಮ್ದು. ಆವಾಗ ಕಂಟಿನ್ಯೂ ಒಬ್ಬ ಕುಟುಂಬ ಒಂದು ದಿವಸ 2 ಚೀಲ ಯೂಸ್ ಮಾಡ್ರಿ. ಅವು ಏನ್ರಿ ಫಂಕ್ಷನ್ ಇದ್ರೆ 8-10 ಚೀಲ ರೈಸ್ ತೊಗೊಂಬರ್ತಾ. ಆ ದಿವಸ ನಮಗೆ 3 ತಿಂಗಳು ಫುಲ್ ಸೀಸನ್ ಪ್ರಾಫಿಟ್ಟಿ. ಮತ್ತು ಈಗ ಸರ ರೈಸ್ ಮಿಲ್ಗೆ ನಮಗೆ ಅಂದರೆ ಬಿಸ್ನೆಸ್ಗೆ ಪ್ರಾಫಿಟ್ ಮಾಡೋಕೆ ಏನಾಯಿತು, ಸ್ವಲ್ಪ ಕಮ್ಮಿ ಆಯಿತು. ಆದ್ರೂ ಬ್ಯಾಕ್ ಸೈಡ್ ಏನು ಗೊಳ್ಳಿ ಹೋಗ್ತಿತ್ತಲ್ಲ, ಬ್ಯಾಕ್ ಸೈಡ್ ಅದು ಕೊಬ್ಬರಿ ತೌಡು, ಕೊಬ್ಬರಿ ಫಾರ್ಮ್ಗೆ, ಕೋಳಿ ಫಾರ್ಮ್ಗೆ ಮತ್ತು ವಿಟ್ಟಂಗಿ ಭಟ್ಟಿಗೆ ಅದು 100 ರೂಪಾಯಿ ಪರ್ ಬ್ಯಾಗ್. ವೇಸ್ಟೇಜ್ದಾಗ 2 ಮಿಷಿನ್ದಾಗ ವೇಸ್ಟೇಜ್ದಾಗ 100% ಪ್ರಾಫಿಟ್. ಹಿಂಡಿ ಆಗಿರ್ಬೋದು, ತೌಡ್ ಆಗಿರ್ಬೋದು, ಗೊತ್ತಾಗ್ತದೆ ನಮ್ಗೆ ಇಷ್ಟು ಪ್ರಾಫಿಟ್. ಸರ್ ಇದು ಇನ್ಸ್ಟಾಲೇಷನ್ ಕಾಸ್ಟ್ ಇದನ್ನು ಸಬ್ಸಿಡಿನೇ? ಇದನ್ನು ರೈಸ್ ಮಿಲ್ದು ಏನು ಇನ್ಸ್ಟಾಲೇಷನ್ ಕಾಸ್ಟ್ ಬಿತ್ತು ಸರ್? ಅದು ಟೋಟಲಿ ನಂದು 2 ಮಿಷಿನ್ದ 340 ಆ ಟೈಮ್ಗೆ. ಈಗ ಎಷ್ಟು ರೇಟ್ ಐತೆ ನಮಗೆ ಗೊತ್ತಿಲ್ಲ. ಗೊತ್ತಾಗ್ತದೆ ನಮ್ಗೆ ಸರ್ ಆ ಕಾಲದಾಗ. ಸರ್ ನೀವು ಇಷ್ಟೊತ್ತು ಯಾವ ರೀತಿ ಒಂದು ಸ್ಟಾರ್ ಇಂಡಸ್ಟ್ರಿಯ ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ಈ ಮಷಿನ್ಗಳಿಂದ ಬೆಳಕಿಗೆ ಬಂದಿದ್ದೀರಾ ಅನ್ನೋ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದೆ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ನಮಗೂ ತುಂಬ ಧನ್ಯವಾದ ಸರ್. ವೀಕ್ಷಕರೇ, ಇಷ್ಟೊತ್ತು ಶ್ರೀ ಓಮಣ್ಣ ಮೋನಪ್ಪ ಸರ್ ಅವರು ನಮಗೆ ಹೇಳ್ತಾ ಇದ್ರು. ಇವರು ಈ ಶೇಂಗಾ ಮಿಲ್ಲು ಮತ್ತು ಭತ್ತದ ಮಿಲ್ಲನ್ನು ಸ್ಟಾರ್ಟ್ ಮಾಡಿ ಸುಮಾರು 25 ವರ್ಷದಿಂದ ಇವರು ಸ್ಟಾರ್ ಕಂಪನಿಯ ಮಷೀನನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಅದರಲ್ಲಿ ಏನಾದರೂ ತೊಂದರೆ ಬಂದರೆ ಇವರು ಯಾವ ರೀತಿಯಾಗಿ ಅದನ್ನೆಲ್ಲ ನಿರ್ವಹಣೆ ಮಾಡಿಕೊಡ್ತಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೊಟ್ಟರು. ಅದೇ ರೀತಿಯಾಗಿ ಇವರು ತಿಂಗಳಿಗೆ ಎಷ್ಟು ಆದಾಯವನ್ನೆಲ್ಲ ಗಳಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಂಥ ಶ್ರೀ ಓಮಣ್ಣ ಮೋನಪ್ಪ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.